ಹೋಗಿ ಬಂದು ಅಳಿಯಂದ್ರೆ ಅಲ್ಲಿ ಅವ್ರು ಬರಲಿಲ್ಲ. ಅಲ್ಲ ನೀವು ಒಬ್ಬಕ್ಕೆ ಬಂದ್ಬಿಟ್ಟು ಅಳಿಯಂದ್ರನ್ನ ಕರ್ಕೊಂಬರ್ಬೇಕು ಇಲ್ಲ ಮನೆಗೆ? ಇಲ್ಲ ಅಮ್ಮ, ನಾನು ಈಗ ಇಲ್ಲಿ ಹೊರಗೆ ಡ್ರಾಪ್ ಮಾಡಿ ಹೋದ್ರು ಅವರು. ಅವ್ರಿಗೇನೋ ಅರ್ಜೆಂಟ್ ಕೆಲಸ ಆಯ್ತಂತ ಅದಕ್ಕೆ ಡ್ರಾಪ್ ಮಾಡಿದಾರಂದ್ರೆ ಹೋದರು. ಮತ್ತು ನಾಳೆ ನಾಡಿದ್ದಾರ ಬರ್ತೇನೆ ಅಂತ ಅಂದರು. ಹೌದನ? ಸರಿ ಸರಿ. ಎಲ್ಲಿ ಹೋಗಿದ್ರಿ? ಏನಾರ ತಿಂದ ಮಾಡಿ ಬಂದ್ರೇನ? ಅಯ್ಯೋ ಅಮ್ಮಗೆ ಹೆಂಗೆ ಹೇಳಿ? ಇಲ್ಲ ಅದನ್ನೆಲ್ಲ ನಾನು ಹೇಳೋಂಗಿಲ್ಲ. ಅದು ಅಮ್ಮ ಪಿಕ್ಚರ್ ನೋಡೋಕೆ ಹೋಗಿದ್ವಿ. ಪಿಕ್ಚರ್ ನೋಡ್ಕೊಂಡು ಬರುವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಸರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ. ನನಗಂತೂ ಭಾಳ ಸುಸ್ತಾಗತ್ತೆ. ಅದನ್ನು ಪಿಕ್ಚರ್ ನೋಡಿ ನೋಡಿ ನನಗೆ ನಿದ್ದೆನ ಬರತ್ತೆ. ಫಸ್ಟ್ ನಿನ್ನ ನೋಡಿ ನಾನು ನೋಡಿದ್ದು ಪಿಕ್ಚರ್ ನೋಡಿ ನಿದ್ದೆ ಬರತ್ತಂತ. ಅಯ್ಯೋ ಅಯ್ಯೋ ಶಾನಾಳದಿತ್ತು. ಸರಿ ಸರಿ ಹೋಗಿ ಮಲ್ಕೋ. ಓಹೋ ಗೀತಕ್ಕ, ಹೇಗಿತ್ತು ಇವತ್ತಿನ ಡೇ? ಸೂಪರ್ ಆಗಿತ್ತಾ? ಫುಲ್ ಎಂಜಾಯಾ? ಏನು ಕೊಡಿಸಿದ್ರು ನಮ್ಮನ್ನ? ಅಯ್ಯೋ ಅವರು ಗಿಫ್ಟ್ ಕೊಡಿಸ್ತೀನಿ ಅಂತ ಅಂದರು. ನಾನು ಬೇಡ ಅಂತ ಅಂದೆ. ನೆಕ್ಸ್ಟ್ ಟೈಮ್ ಬರೋವಾಗ ತೊಗೊಂಡು ಬರ್ತೀನಿ ಅಂದರು. ಸರಿ ಅಂತ ಅಂದೆ. ಇವಾಗ ಇಷ್ಟೆಲ್ಲ ಸುತ್ತಾಡ್ಕೊಂಡು ಫಿಲ್ಮ್ ನೋಡಿಕೊಂಡು ಒಂದು ಬಿಟ್ಟು 2 ಫಿಲ್ಮ್ನ ನೋಡಿಕೊಂಡು ಬಂದ್ವಿ. ಹಾಗಾಗಿ ಸುಮ್ಮನೆ ಯಾಕೆ ಅಂತ, ಅದರಲ್ಲೂ ನನಗೆ ಬೇರೆ ಮರಾಠಿ ತೆಲುಗು ತಿಳಿಯೋಂಗಿಲ್ಲ ಅಂತ ಪಿಕ್ಚರ್ ಕರ್ಕೊಂಡು ಹೋಗ್ಯಾರ. ಕನ್ನಡ ಪಿಕ್ಚರ್ಗೆ ಹೋಗೋಣಂದ್ರೆ ಅಲ್ಲೆಲ್ಲ ಜನ ಸರಿ ಇರೋಂಗಿಲ್ಲ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದರು. ಹಾಂ, ನನಗೆ ಅಲ್ಲಿ ಏನು ತಿಳಿಲಿಲ್ಲ, ಏನೂ ಬಿಡಲಿಲ್ಲ. ನೋಡೋದು ನೀ ಬನ್ನಿ. ಅದಕ್ಕೆ ಸುಮ್ಮನೆ ಟಯರ್ಡ್ ಆಗೈತಿ, ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೇನೆ. ಆಮೇಲೆ ಬಂದ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತೇನೆ, ಸರಿನಾ? ಸರಿ ಸರಿ, ಹೋಗಿ ಆರಾಮ್ ಹೋಗಿ 1-2 ತಾಸು ಮಲ್ಕೊಳ್ಳೋಗಿ. ಸರಿ ಅಮ್ಮ. ಆಮೇಲೆ ಬಾ ಅಕ್ಕ, ಆಮೇಲೆ ನಿನ್ನ ಜೊತೆ ಮಾತಾಡೋದು ತುಂಬ ಇದೆ. ನೀವೇನೇನು ಮಾಡಿದೆ ಅಂತ ನಾನು ಕೇಳಬೇಕು, ನನಗೆ ಅದೊಂದು ಕುತೂಹಲ. ಸರಿ ಸರಿ, ಆಮೇಲೆ ಬಂದು ಹೇಳ್ತೀನಿ. ಹಬ್ಬ ಏನೂ ಹೇಳಿಲ್ಲ. ಯಾಕೋ ನಂಗೆ ತುಂಬ ಭಯ ಆಗ್ತಾಯಿದೆ. ಇವ್ರು ನೋಡಿದ್ರ ನನ್ನ ಕೋಪದಿಂದ ಕರ್ಕೊಂಬಂದು ಮನೆ ತನಕ ಬಂದು ಒಳಗೂ ಬರದೆ ಹಾಗೆ ಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ನಾನು ಮಾಡಿದ್ದು ಇಷ್ಟ ಆಗಲಿಲ್ವೋ ಏನೋ. ಅಲ್ಲ, ಮದುವೆಗಿನ್ನ ಮುಂಚೆ ಇದೆಲ್ಲ ಬೇಡ ಅಂದಿದ್ದು ತಪ್ಪ? ನಾನೇನಾದರೂ ತಪ್ಪು ಮಾಡೋದ್ನ? ಇಷ್ಟೇ ಆದರೂ ಅವ್ರು ನನ್ನ ಮದುವೆ ಆಗೋರಾಗಿತ್ತು. ನಾನು ಅವ್ರ ಜೊತೆ ಈ ರೀತಿಯೆಲ್ಲ ಮಾತಾಡಿದ್ದೇನಾದರೂ ತಪ್ಪಾಯ್ತಾ? ನನಗಂತೂ ಒಂದು ಏನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರೇನಾದರೂ ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡ್ತಾರಾ? ಅಯ್ಯೋ ಕ್ಯಾನ್ಸಲ್ ಮಾಡಿಬಿಟ್ರೆ ಅಮ್ಮಂಗೆ ನಾನು ಏನಂತ ಹೇಳಿ? ಮೊದಲೇ ನನ್ನನ್ನು ಒಪ್ಕೊಂಡಿರೋದೇ ಇವರೇ. ಎಷ್ಟೋ ಜನ ಬಂದು ಹೋದರು, ಆದರೆ ಯಾರು ನನ್ನನ್ನು ಒಪ್ಕೊಳ್ಳೇ ಇಲ್ಲ. ಆದರೆ ಇವ್ರು ನನ್ನನ್ನು ಒಪ್ಕೊಂಡು ನನ್ನನ್ನು ಹೊರಗಡೆ ಸುತ್ತಾಕಂತ ಕರ್ಕೊಂಡು ಹೋಗಿರೋದು. ಅಮ್ಮ ನೋಡಿದ್ರೆ ಇದೆಲ್ಲ ಅಮ್ಮಂಗೆ ಗೊತ್ತಾದರೆ ನನ್ನನ್ನೇ ಬೈತಾರೆ. ಏನಪ್ಪ ಮಾಡಲಿ ಇವಾಗ? ಯಾರಿಗೂ ಏನೂ ಹೇಳಲ್ಲ. ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ. ರಿಂಗ್ ಆಗ್ತಾಯಿದೆ, ಆದರೆ ಇವ್ರು ರಿಸೀವೇ ಮಾಡ್ತಿಲ್ವಲ್ಲ, ಏನು ಮಾಡಲಿ ನಾನು? ಹಲೋ, ಏನು ಇವಾಗ ಫೋನ್ ಮಾಡಿರೋದು? ನಾನು ಅವಾಗಲೇ ಹೇಳಿದೆ ತಾನೆ, ನೋಡಿ ನನಗೆ ಕೋಪ ಕಡಿಮೆ ಆಗೋವರೆಗೂ ಫೋನ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳಿದ್ರು. ಮತ್ತೇನು ನಿಮ್ಮದು? ಯಾಕೆ ಇವಾಗ ಕಾಲ್ ಮಾಡ್ತೀರಾ? ಕಾಲ್ ಮಾಡಿ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡಿ, ಸರಿನಾ? ಅಯ್ಯೋ ಸ್ವಲ್ಪ ಕೇಳಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಾನು ತಪ್ಪು ಮಾಡಿದೆ ನಿಜ, ಆದರೆ ಇವಾಗಲೇ ಬೇಡ ಅಂತ ಹೇಳಿದ್ದೆ. ಆದರೆ ಇನ್ನೊಂದು ವಾರದಲ್ಲೇ ಅಲ್ವಾ, ಇಲ್ಲಾಂದರೆ 1 ತಿಂಗಳಲ್ಲಿ ನಮ್ಮ ಮದುವೆ ಇದೆ. ಆಮೇಲೆ ಇಬ್ಬರು ಅದು ಮದುವೆ ಆದಮೇಲೆ ಆದರೆ ಚೆನ್ನಾಗಿರುತ್ತೆ ಅಲ್ವಾ? ಮದುವೆಗಿನ್ನ ಮುಂಚೆ ಇದೇನು ಚೆನ್ನಾಗಿರುತ್ತೆ? ಅದಕ್ಕೇ ನಾನು ನಿಮ್ಗೆ ಫೋನ್ ಮಾಡಿದ್ದು. ಪ್ಲೀಸ್ ನೀವು ಈ ರೀತಿ ಮಾತಾಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಏನಿವಾಗ ನಾನು ಮಾತಾಡೋದೇ ಹೀಗೆ, ನಾನು ಏನು ಮಾಡಲಿ ಹೇಳು? ನನಗಿವಾಗ ನಿನ್ನ ಜೊತೆ ಮಾತಾಡೋದಕ್ಕೆ ಮನಸ್ಸಿಲ್ಲ. ಪ್ಲೀಸ್ ಗೀತಾ, ಅರ್ಥ ಮಾಡ್ಕೊ. ನನಗಿವಾಗ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಬಲವಂತ ಮಾಡಿ ಮಾತಾಡೋದಕ್ಕೆ ಹೋಗಬೇಡ. ನಿನ್ನ ಜೊತೆ ಮಾತಾಡೋದಕ್ಕೂ ನನಗೆ ನಿನ್ನ ಧ್ವನಿ ಕೇಳೋದಕ್ಕೂ ನನಗೆ ಇರಿಟೇಷನ್ ಆಗ್ತಾಯಿದೆ. ನಾನು ಏನು ಕೇಳಿದೆ ನಿನ್ನನ್ನು? ಏನು ಕೇಳಬಾರ್ದು ಅಂತ ಕೇಳಿರೋದು? ಹಾಂ, ಅಲ್ಲ, ಒಂದು ಮುತ್ತು ಕೇಳಿರೋದು ತಪ್ಪ? ನಿನ್ನನ್ನು ಮದುವೆಗಿನ್ನ ಮುಂಚೆ ಒಂದು ಮುತ್ತು ಕೊಟ್ಟರೆ ಏನಾಗುತ್ತೆ? ನಾನೇನೋ ಬೇರೆ ಏನಾದರೂ ಕೇಳಬಾರ್ದು ಕೇಳಿದ್ನಾ? ಹಾಂ, ಮದುವೆ ಆದಮೇಲೆ ಒಂದು ತಪ್ಕೊಂಡು ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದೆಯಲ್ಲ. ಛೇ, ನನಗೆ ಅಸಹ್ಯ ಆಗ್ತಾಯಿದೆ. ನಾನು ಮದುವೆ ಆಗ್ತಿರೋ ಹುಡುಗಿ ನಾನೇನು ಅಂತ ಹೇಳಿ ನಾನು ಫೋನ್ ಇಡ್ತಾ ಇದ್ದೀನಿ. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಹೌದು, ನಾನು ತಪ್ಪು ಮಾಡಿದೆ. ಒಂದು ಮುತ್ತು ಕೊಡೋದ್ರಿಂದ ಏನೂ ಆಗ್ತಾ ಇರಲಿಲ್ಲ. ಆದರೆ ನನಗೆ ಗೊತ್ತಿಲ್ಲ, ತುಂಬಾ ನರ್ವಸ್ ಆಗಿದೆ, ತುಂಬ ಭಯ ಆಗ್ತಾಯಿತ್ತು. ಮೊದಲನೇ ಸಾರಿ ಅಲ್ಲ, ಹಾಗಾಗಿ ನನಗೆ ತುಂಬ ಭಯ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ನಾನು ಈ ರೀತಿಯೆಲ್ಲ ಮಾಡಿಬಿಟ್ಟೆ. ಏನು ಅಂದ್ಕೊಳ್ಬೇಡಿ ಪ್ಲೀಸ್. ನೋಡು, ಈ ಪ್ಲೀಸ್ ಗೀಸ್ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಇವಾಗ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಗೀತಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೈ ಸಿಚುವೇಶನ್. ಪ್ಲೀಸ್ ಡೋಂಟ್ ಕಾಲ್ ಮೀ. ಅಯ್ಯೋ ರೀ ಯಾಕ್ರಿ ನಾನು ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಾ? ಪ್ಲೀಸ್ ಸಾರಿ ಅಂತ ಹೇಳಿದ್ನಲ್ಲ. ಸಾರಿನಿಲ್ಲ, ಗೀರಿನಿಲ್ಲ. ಒಂದು ಮುತ್ತು ಕೊಡು ಅಂದರೆ ಎಷ್ಟೆಲ್ಲ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡಿದೆ. ಇವಾಗ ಸಾರಿನಾ? ಮನೆಗೆ ಹೋದ್ಮೇಲೆ ಸುಮ್ಮನೆ ನನ್ನ ಜೊತೆ ಮಾತಾಡಬೇಡ. ನಾನು ಫೋನ್ ಮಾಡೋವರೆಗೂ ನಿನ್ನ ಫೋನ್ ಬಂದಿರಬಾರ್ದು. ಅಕಸ್ಮಾತ್ ನಿನ್ನ ಫೋನ್ ಬಂದರೆ ನಾನು ಏನೋ ಬ್ಲಾಕಲ್ಲಿ ಹಾಕಬೇಕಾಗತ್ತೆ. ಮನೇಲಿ ಏನಾದರೂ ಹೇಳ್ಕೊ ಅಷ್ಟೇ. ಅಯ್ಯೋ ಈ ಸಾರಿ ಕಾಲ್ ಕಟ್ಟೆ ಮಾಡಿಬಿಟ್ರಲ್ಲ, ನಾನು ಏನು ಮಾಡಲಿ ಇವಾಗ? ತಡ್ಡಿ ಒಂದು ಮುತ್ತು ಕೊಟ್ಟಿದ್ರೆ ಏನಾಗ್ತಾ ಇರಲಿಲ್ಲ. ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡಿಕೊಂಡು ಅವ್ರನ್ನ ದೂರ ಮಾಡಿಕೊಂಡೆ ನಾನು. ಇವಾಗ ಅವ್ರನ್ನ ನಂಬರೇ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ನಾನು ಫೋನ್ ಮಾಡಿದ್ರೆ ಅವ್ರು ಬ್ಲಾಕ್ ಮಾಡಿದ್ರೆ ಏನು ಮಾಡಲಿ? ಬೇಡ, ನಾನು ಮಾಡಲ್ಲ. ಅವರು ನನ್ನನ್ನು ಬ್ಲಾಕಲ್ಲಿ ಹಾಕಿದ್ರೆ ಅದನ್ನ ಸಹಿಸ್ಕೋ ಶಕ್ತಿ ನನ್ನ ಕೈಯಲ್ಲಿಲ್ಲ. ನಾಳೆ ನಾನೇ ಅವ್ರಿರೋ ಜಾಗಕ್ಕೆ ಹೋಗ್ತೀನಿ. ಹೆಂಗೋ ಅವ್ರ ಮನೆ ಯಾವುದು ಅಂತ ನನಗೆ ಗೊತ್ತಾಗಿದೆಯಲ್ಲ, ಅಲ್ಲೇ ಹೋಗ್ತೀನಿ. ನಾಳೆ ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ಅವ್ರ ಮುಂದೆ ಹೋಗ್ತೀನಿ. ಇವಾಗ ನಾನಿಷ್ಟು ಬೇಜಾರಾಗಿದ್ದರೆ ಅಮ್ಮ ಅದು ಯಾಕಂತ ಕೇಳ್ತಾರ. ಸುಮ್ಮನೆ ಸ್ವಲ್ಪ ಹೊತ್ತು ಮುಖ ತೊಳ್ಕೊಂಡು ಫ್ರೆಶ್ ಆಗೋಣ. ಅತ್ತೆ, ನಾನು ನಿಮ್ಮನ್ನ ಒಂದು ವಿಷಯ ಕೇಳಿದ್ದೆ ಮೊನ್ನೆ, ಅದಕ್ಕೆ ನೀವು ಉತ್ತರನೇ ಕೊಡಲಿಲ್ಲ. ಇವತ್ತಾದರೂ ಉತ್ತರ ಕೊಡ್ತೀರಾ? ನೀವು ಉತ್ತರ ನನಗೆ ಏನು ಅಂತ ತಿಳಿಸ್ತೀರಾ ಪ್ಲೀಸ್ ಅತ್ತೆ? ಸರಿ, ಏನದು? ಅಕ್ಕಿ ವಿಚಾರ ಬಿಟ್ಟು ಬೇರೆ ಏನಾದರೂ ಕೇಳ. ನನಗೆ ಅಕ್ಕಿ ವಿಚಾರ ಕೇಳಕ್ಕೆ ಹೋಗಬೇಡ. ಅಕ್ಕಿ ವಿಚಾರ ಕೇಳಿದ್ರೆ ನನಗೆ ಮೈ ಎಲ್ಲ ಉರಿತತೆ. ಅದು ಹಾಗಲ್ಲ ಅತ್ತೆ. ಏನಂತ ಅಂದರೆ ನಾನು ಪ್ರೀತಮನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ನಿಮ್ಗೆ ಗೊತ್ತಲ್ವಾ? ಅದಕ್ಕೆ ಪ್ರೀತಮನ ಜೊತೆ ನಾನು ಮದುವೆ ಮಾಡಿಸ್ತೀರಾ? ಅಯ್ಯೋ, ಮದುವೆ ಮಾಡಿಸ್ಬೇಕಂತಲ್ಲ ನೀನು ಇಲ್ಲಿ ಕರ್ಸಿರೋದು. ಆದರೂ ಯಾಕೆ ಈ ಪುಟ್ಟಿಗೆ ಹಾಕಿ ನನ್ನ ಕೇಳಕತ್ತಿದ್ದಿ? ಏನಾಯಿತು? ಯಾರಾದರೂ ಏನಾದರೂ ಅಂದ್ರೇನಾ? ನೋಡು, ಏನಾದರೂ ಆಗಲಿ ಪ್ರೀತಮನ ಜೊತೆ ನೀನು ಮದುವೆ ನಾನು ಮಾಡಿಸ್ತೀನಿ. ನೀನೇನೇ ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಅತ್ತೆ. ಆದರೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಎಂಗೇಜ್ಮೆಂಟು ಮಾಡ್ಕೋಬೇಕು ಅಂತ ಪಪ್ಪ ಮುಂದೆ ನಾನು ಹೇಳಿದ್ದೀನಿ. ಸೊ ನೀವೇನಂತೀರಾ? ನೆಕ್ಸ್ಟ್ ವೀಕು ನಮ್ಮ ಎಂಗೇಜ್ಮೆಂಟು ಮಾಡ್ಕೋಬೋದಾ? ಒಳ್ಳೆ ದಿನ ಇದೆಯಂತೆ, ಒಳ್ಳೆ ಟೈಮ್ ಇದೆಯಂತೆ. ಸೊ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ನೀವೇನು ಹೇಳ್ತೀರಾ ಅತ್ತೆ? ನೋಡು, ನಾನು ಶಾಸ್ತ್ರಿಗಳನ್ನ ಕೇಳ್ತೀನಿ, ಏನು ಹೇಳ್ತಾರೆ ನೋಡೋಣ. ಒಳ್ಳೆ ದಿನ, ಒಳ್ಳೆ ಟೈಮು, ಒಳ್ಳೆ ಗಳಿಗೆನ ನೋಡಿ ನಿಶ್ಚಿತಾರ್ಥ ಮಾಡೋಣ ಅಂತ. ನೀನೇನೇ ಯೋಚನೆ ಮಾಡಬೇಡ. ನಿಂದು ಪ್ರೀತಮ್ದು ಮದುವೆ ಪಕ್ಕ ಆಗ್ತತಿ. ಏನಾಗ್ತತಿ ಅತ್ತೆ? ಮದುವೆನಾ? ಯಾರ್ದು? ಗೀತಾಕಂದ? ಗೀತಾಕಂದ ಆದ್ರೆ ಈಗ ಆಗ್ಬೋದೇನೋ, ಆದ್ರೆ ಇನ್ನೊಬ್ರದ್ದು ಮಾತ್ರ ಆಗಂಗಿಲ್ಲ. ಅಲ್ಲ ರಾಣಿ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ನಾನು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನೀನು ಬಂದು ಈ ರೀತಿ ಯಾಕೆ ಮಾತಾಡ್ತಾ ಇದೀಯಾ? ಗೀತಾಕಂದಾಗುತ್ತೆ, ನಂದಾಗೋದಿಲ್ಲ ಅಂದರೆ ಏನು ನಿನ್ನ ಮಾತಿನ ಅರ್ಥ? ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಬರೀ ಅಡ್ಡಡ್ಡ ಮಾತಾಡ್ತಾ ಇದೀಯಾ. ಆದರೆ ನನಗೆ ಕ್ಲಿಯರಾಗಿ ನೀನು ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಏನಂತ ಸರಿಯಾಗಿ ಹೇಳು, ಅರ್ಥ ಆಗೋ ರೀತಿ ನನಗೆ ಮಾತಾಡು, ಸರಿನಾ? ಅಯ್ಯೋ ಅಕ್ಕ, ನಿಮಗೆ ನಾನು ಹೇಳೇ ಇಲ್ಲ ಅಲ್ವಾ? ಹೇಳಬೇಕಾಗಿರೋದನ್ನು ಹೇಳೇ ಇಲ್ಲ ನೋಡಿ. ಏನು ಗೊತ್ತಾ ಅಕ್ಕ, ನಮ್ಮ ಹಳ್ಳೀಲಿ ನಮ್ಮ ಗಂಡನ ಅಂದರೆ ನಮಗೆ ಮದುವೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ನಮ್ಮ ಗಂಡನ ಜೀವನದಲ್ಲಿ ಇನ್ನೊಬ್ಳು ಏನಾದರೂ ಬರೋದಕ್ಕೆ ನೋಡಿದ್ರೆ ಅಥವಾ ಯಾರಾದರೂ ಅವ್ರನ್ನ ತೊಗೊಂಡು ಬಂದರೆ ಏನು ಮಾಡ್ತಾರೆ ಗೊತ್ತಾ? ಅರಳಿ ಗಿಡ ಇರುತ್ತಲ್ಲ, ದೊಡ್ಡದಾಗಿರುತ್ತೆ, ಅದಕ್ಕೆ ಕಟ್ಟು ಹಾಕಿ ಬಾರ್ಕೋಲು ಇರುತ್ತಲ್ಲ, ಬಾರ್ಕೋಲು, ಅದನ್ನು ತೊಗೊಂಡು ಚಟ ಚಟ ಚಾಟಿ ಏಟು ಕೊಟ್ಟರೆ ಮೈ ಎಲ್ಲ ಊದ್ಕೊಳ್ಳುತ್ತೆ. ಆದರೆ ನಮ್ಮ ಊರನ್ನವ್ರಿಗೆ ಗೊತ್ತಾದರೆ ಅವ್ರು ಬಂದು ಎಲ್ಲಿದ್ರೂ ಬಿಡಲ್ಲ, ಎಳ್ಕೊಂಡು ಹೋಗಿ ಆ ಪಂಚಾಯಿತಿಯಲ್ಲಿ ನಿಂದಿರಿಸಿ ಅವ್ರಿಗೆ ಸರಿಯಾಗಿ ತಕ್ಕ ಶಾಸ್ತ್ರಿ ಮಾಡೇ ಮಾಡ್ತಾರೆ. ಅದು ಯಾರೇ ಆಗಿದ್ರು ಸರಿ. ಅದನ್ನು ಇವಾಗ ಯಾಕೆ ಹೇಳ್ತಾ ಇದೆಯಾ? ಇವಾಗ ಯಾರು ಏನು ಮಾಡಿದ್ರು? ಅಲ್ಲ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಅಲ್ವಾ? ನೀನು ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇರೋದು. ಆದರೆ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅಂದರೆ ಏನಾದರೂ ಪ್ರೀತಮ್ಗೆ ಏನಾದರೂ ಮದುವೆ ಆಗಿದೆಯಾ? ಅಥವಾ ಗೀತಾಕ್ಕನ ಮದುವೆ ಆಗ್ತಿರೋ ಹುಡುಗನಿಗೆ ಏನಾದರೂ ಮದುವೆ ಆಗಿದೆಯಾ? ನನಗಂತೂ ಒಂದು ತಿಳಿತಾ ಇಲ್ಲ. ಯಾರಿಗೆ ಏನಾಗಿದೆ ಸರಿಯಾಗಿ ಅರ್ಥ ಆಗೋ ಥರ ಹೇಳು ರಾಣಿ. ಅಯ್ಯೋ ಅಕ್ಕ, ನಿನಗೆ ಅರ್ಥ ಮಾಡಿಸೋ ಅಷ್ಟರಲ್ಲಿ ಅತ್ತೆ ಅಂತೂ ಸಾಕಾಗಿ ಸುಸ್ತಾಗಿಬಿಟ್ಟಿರ್ತಾರೆ. ಆದರೆ ನಾನು ನಿಮಗೆ ಹೇಳ್ಬೋದಾಗಿತ್ತು. ಆದರೆ ನಾನು ಹೇಳಿದ್ರೆ ಅವರು ಅವ್ರ ಮಗನ ಮೇಲೆ ಆನೆ ಹಾಕಿದ್ದಾರೆ. ಅದಕ್ಕೆ ನಾನು ಇದನ್ನು ಹೇಳಿ ನನ್ನ ಗಂಡನ ಆಯುಸ್ನ ಯಾಕೆ ಕಡಿಮೆ ಮಾಡಬೇಕು? ಸಾರಿ ಆಯಿತಾ? ಅಂದರೆ ನನ್ನ ಮನೆಯವರು ಆಯುಸ್ನ ಯಾಕೆ ಕಡಿಮೆ ಮಾಡಬೇಕು ಅಂತ. ಅಂದರೆ ನಿನಗೆ ಮದುವೆ ಆಗಿದೆಯಾ? ಹೌದು ಅಕ್ಕ, ನನಗೆ ಮದುವೆ ಆಗಿದೆ. ನನ್ನ ಗಂಡನೂ ಇದ್ದಾರೆ. ಹೌದಾ? ನಿನ್ನ ಗಂಡ ಎಲ್ಲಿದ್ದಾರೆ? ಅದು ಇಲ್ಲೇ ಇದ್ದಾರೆ, ನನ್ನ ಕಣ್ಮುಂದೆನೇ ಇದ್ದಾರೆ, ನನ್ನ ಮನಸ್ಸೊಳಗಡೆನೇ ಇದ್ದಾರೆ. ಯಾವಾಗ ನೋಡಿದ್ರು ಅವ್ರು ನನ್ನ ಜೊತೆಗೇ ಇರ್ತಾರೆ. ರಾಣಿ, ಏನು ಮಾತಾಡ್ತೀನಿ, ನೀನು ಏನು ಮಾತಾಡ್ತೀನಿ ಅಂತ ನಿನಗೆ ಖಬರ್ ಐತೆನಾ? ಎಲ್ಲಿ ಏನು ಮಾತಾಡಬೇಕು, ಯಾವಾಗ, ಯಾವ ಟೈಮ್ದಾಗ ಏನು ಮಾತಾಡ್ಬೇಕು ಅನ್ನೋದು ಒಂದು ಇಟ್ಟು ಗೊತ್ತೈತಿ. ಒಟ್ಟು ನಿನಗೆ ತಿಳಿದಂಗೆ ಮಾತಾಡ್ತೀಯಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಅದೇ ನೀವು ಸುಮ್ಮನೆ ಇರಿ. ನಾನು ಅವಳನ್ನ ಕೇಳಬೇಕಾದ್ರೆ ನೀವು ಯಾಕೆ ಕೋಪ ಮಾಡ್ಕೊಂಡು ಅಡ್ಡು ಬಂದು ನನಗೆ ಅವ್ಳು ಹೇಳೋದನ್ನು ನಿಲ್ಲಿಸ್ತಾ ಇದ್ದೀರಾ? ಅವಳು ನನಗೆ ಏನು ಹೇಳಬೇಕು ಅಂತಿದ್ದಾರೆ ಅದನ್ನು ಹೇಳಿ, ನೀವು ಅದನ್ನು ತಡಿಬೇಡಿ. ನೀನು ಹೇಳು ರಾಣಿ, ಇವತ್ತು ನೀನು ಎಷ್ಟೊತ್ತಿದ್ದು ಹೇಳಲೇಬೇಕು. ಯಾರು ನಿನ್ನ ಗಂಡ? ಎಲ್ಲಿದ್ದಾರೆ? ತೋರಿಸು ನನಗೆ. ಎಲ್ಲಿದ್ದಾರೆ ಅಂದರೆ ಇಲ್ಲೇ ಇದ್ದಾರೆ, ನನ್ನ ಮನಸ್ಸಲ್ಲಿ, ನನ್ನ ಕಣ್ಣಲ್ಲಿ, ನನ್ನ ಪ್ರೀತಿಲಿ, ಯಾವಾಗಲೂ ನನ್ನ ಎದೆಯಲ್ಲಿ ಹಾಯಾಗಿದ್ದಾರೆ.